Hello dear all, welcome back to Soul Frequency. Have you ever wondered why some people keep growing, achieving and transforming their life while others remain stuck in the same place year after year? Is it a luck? Is it a talent? Is it destiny? It's not. The answer lies in psychology. And today I'm going to share one of the biggest secrets of transformation. Dear souls, every human being has two worlds. ಪ್ರತಿಯೊಬ್ಬರ ಜೀವನದಲ್ಲೂ ಎರಡು ಪ್ರಪಂಚಗಳು ಇರುತ್ತೆ. The one is outer world, the other one is inner world. ಈ ಔಟರ್ ವರ್ಲ್ಡ್ ಅಲ್ಲಿ ಏನಾಗುತ್ತೆ, ಸೊ ಕೀಪ್ ಆನ್ they'll be focusing, people will be keep on focusing to spend their entire lives trying to fix the outer world. ಪ್ರತಿಯೊಂದನ್ನು ಆಚೆಗಡೆ ಪ್ರಪಂಚದಲ್ಲೇ ಅವರು ಫಿಕ್ಸ್ ಮಾಡಕ್ಕೆ ನೋಡ್ತಾ ಇರ್ತಾರೆ. ಸೊ ನಾವು ಜಾಬ್ನ ಚೇಂಜ್ ಮಾಡ್ತಾರೆ, ಇನ್ಕಮ್ ಸ್ಟ್ರೀಮ್ನ ಚೇಂಜ್ ಮಾಡ್ತಾರೆ, ರಿಲೇಶನ್ಶಿಪ್ ಅಲ್ಲಿ ಚೇಂಜಸ್ನ ನೋಡ್ತಾ ಇರ್ತಾರೆ, ಸರ್ಕಮ್ಸ್ಟೆನ್ಸ್ನ ಚೇಂಜ್ ಮಾಡ್ತಾರೆ ಆ್ಯಂಡ್ ಮೆನಿ ಅದರ್ ಥಿಂಗ್ಸ್ ವಿಲ್ ಬಿ ಕೀಪ್ ಆನ್ ಫೋಕಸಿಂಗ್ ಟು ಚೇಂಜ್ ಔಟ್ಸೈಡ್. Meanwhile, the other people, they will always seek themselves. ಅವರ ಇನ್ನರ್ ವರ್ಲ್ಡ್ ನ ಅವರು ಕ್ರಿಯೇಟ್ ಮಾಡ್ಕೊಳ್ತಾರೆ and they will get all the success. And even psychology ಕೂಡ ನಮಗೆ ಹೇಳುತ್ತೆ, the brain constantly creates the pattern ಅಂತ. Whatever you repeatedly think, that you become and that becomes your belief system ಅಂತ ಸೈಕಾಲಜಿ ಹೇಳುತ್ತೆ. ನೀವು ಪ್ರತಿಯೊಂದನ್ನು ಏನೆಲ್ಲ ಯೋಚನೆ ಮಾಡ್ತಿದ್ದೀರಾ, ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ನಿಮಗೆ ಅದು ಬಿಲೀಫ್ ಸಿಸ್ಟಮ್ ಆಗಿ ಕ್ರಿಯೇಟ್ ಆಗುತ್ತೆ. ಅಂಡ್ ವೆನ್ ಎವರ್ ಯು ಬಿಲೀವ್ ದಟ್ ರಿಪೀಟೆಡ್ಲಿ, ಅದು ನಿಮಗೆ ಬಿಹೇವಿಯರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೀವು ಯಾವ್ದನ್ನ ಒಳ್ಳೇದು ಅಂತ ನೀವೇ ಭಾವಿಸಿ ನೀವೇ ತಿಳ್ಕೊಂಡಿದ್ದೀರೋ ಅದನ್ನ ರಿಪೀಟೆಡ್ಲಿ ಮಾಡಿದಿರೋ ಅದು ನಿಮ್ಗೆ ಒಳ್ಳೇದಾಗಿ ಕಾಣಿಸುತ್ತೆ, ಇಲ್ಲ ಕೆಟ್ಟದಾಗಿ ಕಾಣಿಸುತ್ತೆ. ನೀವು ಫೇಲ್ಯೂರ್ ಅನ್ಕೊಂಡ್ರೆ ಫೇಲ್ಯೂರ್ ಆಗಿ ಕಾಣಿಸುತ್ತೆ, ಸಕ್ಸಸ್ ಅನ್ಕೊಂಡ್ರೆ ಸಕ್ಸಸ್ ಆಗಿ ಕಾಣಿಸುತ್ತೆ. ಸೊ ಈ ತರ ನಿಮ್ಗೆ ಏನಾಗ್ತಿರುತ್ತೆ, ವೆನ್ ಡು ಯು ರಿಪೀಟೆಡ್ಲಿ ಡೂ ಅಂಡ್ ದಟ್ ಬಿಕಮ್ಸ್ ದ ರಿಯಾಲಿಟಿ. ಯಾಕೆ ಆ ತರ ರಿಯಾಲಿಟಿ ಆಗುತ್ತೆ? ಬಿಕಾಸ್ ಸೊ ಯು ಥಿಂಕಿಂಗ್ ಇಟ್ ಎವ್ರಿ ಮಿನಿಟ್, ಎವ್ರಿ ಟೈಮ್ ಅಂಡ್ ವೆನ್ ಎವರ್ ಯು ಥಿಂಕ್ ಸಮಥಿಂಗ್. ಸೊ ಲೈಕ್ ಎಕ್ಸಾಂಪಲ್, ಐ ಆಮ್ ನಾಟ್ ಗುಡ್ ಎನಫ್, ನಾನು ಸರಿಯಾಗಿಲ್ಲ, ನನಗೆ ಲಕ್ ಇಲ್ಲ, ಐ ಆಮ್ ಆಲ್ವೇಸ್ ಫೇಲ್ ಅಂಡ್ ಐ ಆಮ್ ನಾಟ್ ಅಪ್ ಟು ದ ಮಾರ್ಕ್ ಅಂಡ್ ಸೋ ಮೆನಿ ಥಿಂಗ್ಸ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಯುವರ್ ಮೈಂಡ್. ನೀವು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನ ಸರ್ಚ್ ಮಾಡ್ತಾ that information is stored in the brain. Our nervous system, our brain ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ it search for the evidence to prove that, to make sure your thinking is true. ಅರ್ಥ ಆಗ್ತಿದೆ ಅಲ್ವಾ? ಸೊ ನೀವೇನೆಲ್ಲ ಅನ್ಕೊಳ್ತಾ ಇದ್ದೀರೋ ಅದನ್ನ ನಿಮ್ಮ ಬ್ರೈನ್ ಎವಿಡೆನ್ಸ್ಗೋಸ್ಕರ ಕಾಯುತ್ತೆ. ನಿಮ್ಗೆ ಯಾವ್ದಾದ್ರು ಒಂದು ಎವಿಡೆನ್ಸ್ ಸಿಕ್ಕಿದ ತಕ್ಷಣ ನೀವು ಅನ್ಕೊಳ್ತೀರಾ, ಎಸ್ ನಾನು ಅನ್ಕೊಂಡಿದ್ದು ಸರಿ, ಈಗ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ದ್ಯಾಟ್ ಈಸ್ ವೈ ಯು ಹ್ಯಾವ್ ಟು ಥಿಂಕ್ ಎಫೆಕ್ಟಿವ್ಲಿ and you will start limitation everywhere. in case ನೀವು ಅನ್ಕೊಂಡಿದ್ದೆ ಅದೊಂದು ಸರಿ ಇಲ್ಲ ಅಥವಾ ಲಕ್ ಇಲ್ಲ, ನಂಗೆ ಇಷ್ಟೇ ಆಗೋದು, ಎನರ್ಜಿ ಇಲ್ಲ, ಐ ಆಮ್ ಆಲ್ವೇಸ್ ವೀಕ್ ಅಂಡ್ ಎನಿ ಅದರ್ ವೇ, ಸೊ ನಿಮ್ಗೆ ಏನಾಗುತ್ತೆ ಆಟೋಮೆಟಿಕಲಿ ಲೈಫಲ್ಲಿ ಲಿಮಿಟೇಷನ್ಸ್ ಆಗಿಬಿಡುತ್ತೆ. ಅಪರ್ಚುನಿಟಿ ಸಿಗ್ತಾ ಇಲ್ಲ ಮೀನ್ಸ್ ಇಲ್ಲ, ದಟ್ ಮೀನ್ಸ್ ಎವ್ರಿವೇರ್ ಯು ವಿಲ್ ಬಿಕಮ್ ಟು ದಿ ಲಿಮಿಟ್ಲೆಸ್. ಸೊ ಇನ್ ದಟ್ ಕೇಸಸ್, ಸೊ ಅಪರ್ಚುನಿಟೀಸ್ ಡಿಸಪಿಯರ್ ಆಗೋಕ್ಕಿಂತ ಮುಂಚೆ, ಸೊ ನಮ್ಮ ಜೀವನನ ಕಷ್ಟಕ್ಕೆ ನಾವೇ ದೂಡೋಕ್ಕಿಂತ ಮುಂಚೆ, ನಾವೇ ಭಯನ ತಂದುಕೊಂಡು ಜೀವನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ಇನ್ನರ್ ವರ್ಲ್ಡ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಆ್ಯಂಡ್ ದ್ಯಾಟ್ ವಿ ಹ್ಯಾವ್ ಟು ಫೋಕಸ್ ಆನ್. ಇನ್ ಈವನ್ ಸಕ್ಸಸ್ಫುಲ್ ಪೀಪಲ್ ಕೂಡ ಮಾಡ್ತಿರೋದು ಅದನ್ನೇ. ಏಕೆ ಸಕ್ಸಸ್ಫುಲ್ ಆದವರೇ ಸಕ್ಸಸ್ಫುಲ್ ಆಗ್ತಾರೆ, ರಿಚ್ ಆಗಿರೋರು ಯಾಕೆ ರಿಚ್ ಆಗ್ತಾರೆ, ದಟ್ಸ್ ಅ ಕಾಮನ್ ಸ್ಟೇಟ್ಮೆಂಟ್ ಅಲ್ವಾ? ಸೊ ಅದು ಏಕೆ ಅವ್ರು ಮಾತ್ರ? ಬಿಕಾಸ್ ದೇರ್ ಇನ್ನರ್ ವರ್ಲ್ಡ್ ಇಸ್ ಸ್ಟ್ರಾಂಗ್ ಎನಫ್. ದೇ ಹ್ಯಾವ್ ಲರ್ನ್ಡ್, ಅವರನ್ನು ಕಂಡುಕೊಂಡಿದ್ದಾರೆ ಹೇಗೆ ಅವ್ರ ಇನ್ನರ್ ವರ್ಲ್ಡ್ನ ಮ್ಯಾನೇಜ್ ಮಾಡ್ಬೋದು. ದೇ ದೆಮ್ಸೆಲ್ಫ್ ಸ್ಪೀಕ್, ದೇ ದೆಮ್ಸೆಲ್ಫ್ ಟ್ರೈನ್ ದೇರ್ ಮೈಂಡ್ ಆ್ಯಂಡ್ ಇನ್ನರ್ ವರ್ಲ್ಡ್ ಟು ಥಿಂಕ್ ಪಾಸಿಟಿವ್. ಬಿಕಾಸ್ ಎವ್ರಿ ಇಮೋಷನ್ ಇಸ್ ಅನ್ ಎನರ್ಜಿ. When do you connect emotionally, you create an energy. That energy creates the beautiful formation in your life for the positivity. That emotions brings the action. That actions gives you the destiny. That means that help you to reach your destiny. So emotions are very beautiful thing in our life, that where we wanted to build in a positive way. Right? So for that, fine ma'am, what we can do, we are understanding this in a simple exercise. You can do this and you can ask yourself for next 7 days, who am I becoming? ನಾನು ಯಾರಾಗ್ತಾ ಇದ್ದೀನಿ, ನಾನು ಯಾವ ಥರ ಮಾಡ್ತಾ ಇದ್ದೀನಿ, ನನ್ನ ಆಲೋಚನೆಗಳೇನು, ನನ್ನ ಆಲೋಚನೆಗಳು ಸರಿ ಇದೆಯಾ, ನಾನಿರೋವಂಥ ದಾರಿ ಸರಿ ಇದೆಯಾ, ನಾನು ಪ್ಲ್ಯಾನ್ ಮಾಡ್ತಿರೋದು ಸರಿ ಇದೆಯಾ, ಇದರಿಂದ ಮುಂದೆ ಏನಾಗುತ್ತೆ. ಸೋ ಮೆನಿ ಥಿಂಗ್ಸ್ ಲೈಕ್ ದಟ್ ಯು ಯುವರ್ ಸೆಲ್ಫ್ ಕ್ಯಾನ್ ಆಸ್ಕ್ ಅ ಕ್ವಶನ್ ಆ್ಯಂಡ್ ಲೇಟರ್ ರೈಟ್ ಡೌನ್ 3 ಕ್ವಾಲಿಟೀಸ್ ಆಫ್ ಯುವರ್ ಫ್ಯೂಚರ್ ಸೆಲ್ಫ್. ನೀವು ಮುಂದೆ ಏನು ಮಾಡಬೇಕು ಅಂದರೆ ಇವತ್ತಿಂದ ನೆಕ್ಸ್ಟ್ ಡೇ, ನಾಳೆಯಿಂದ ನೀವೇನು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ನೀವು 3 ಕ್ವಾಲಿಟೀಸ್ನ ಬರಿಬೇಕು.
Maybe it's your confidence, discipline, healing, abundance, job, financial security, ಏನು ಬೇಕಿದ್ರೂ ಆಗಿರಲಿ. 3 qualities that you have to write. Then you have to spend 5 minutes ಪ್ರತಿ ದಿವಸ ಬರೀ 5 ನಿಮಿಷ ಜಸ್ಟ್ 5 ಮಿನಿಟ್ಸ್ನ ನೀವು ವಿಜುವಲೈಸ್ ಮಾಡೋಕ್ಕೆ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡಬೇಕು. ಆ್ಯಂಡ್ ಯುವರ್ ಬ್ರೈನ್ ಬಿಕಮ್ಸ್ ಫೆಮಿಲಿಯರ್ ವಿತ್ ಸಕ್ಸಸ್. ಸೊ ದ್ಯಾಟ್ ಮೀನ್ಸ್ ನಂಗೆ ಆಲ್ರೆಡಿ ಸಕ್ಸಸ್ ಸಿಕ್ಕಿದೆ. ಟ್ರೈನ್ ಯುವರ್ ಬ್ರೈನ್ ಫಾರ್ ದ ಗ್ರೋತ್. ಟ್ರೈನ್ ಯುವರ್ ಬ್ರೈನ್ ಟು ಸೆಲೆಬ್ರೇಟ್ ದ ಸಕ್ಸಸ್. ಬಿಕಾಸ್ ಟ್ರಾನ್ಸ್ಫಾರ್ಮೇಷನ್ ಬಿಗಿನ್ಸ್ ವಿತ್ ಐಡೆಂಟಿಟಿ. ಯಾವಾಗ ನಿಮ್ಮ ಎಮೋಷ್ನಲಿ ಸಪೋರ್ಟ್ ಸಿಗುತ್ತೆ, ಆ ಗೋಲ್ಸಿಗೆ ರೀಚ್ ಆಗೋಕ್ಕೆ ನಿಮ್ಮ ಬ್ರೈನ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಬಿಕಾಸ್ ಸಬ್ಕಾನ್ಷಿಯಸ್ ಪ್ಯಾಟರ್ನ್ ಸೀಕ್ಸ್ ದಿ ಪಿಕ್ಟೋಗ್ರಾಫ್ಸ್, ದಟ್ ಮೀನ್ಸ್ ದ ಇಮೇಜಸ್ ಅಂತ ಹೇಳ್ತೀವಿ. So that is why you have to visualize, create the images that you have already done it and successful. And that is how simple that visualizing you can success your first step. Dear souls, remember, you do not attract what you want. Listen, you do not attract what you want. You often move towards what you repeatedly think. ಸೊ ನಿಮಗೆ ಏನು ಬೇಕು ನೀವು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಲ್ಲ, ನೀವಾಗೇ ಮೂವ್ ಆಗ್ತೀರಾ. ನೀವೇನನ್ನು ಥಿಂಕ್ ಮಾಡ್ತೀರೋ, ಏನನ್ನು ಫೀಲ್ ಮಾಡ್ತೀರೋ, ಆ್ಯಂಡ್ ಯಾವುದ್ರ ಮೇಲೆ ನೀವು ಆ್ಯಕ್ಟ್ ಮಾಡ್ತೀರಾ. ಯುವರ್ ಫ್ಯೂಚರ್ ಬಿಗಿನ್ಸ್ ಕ್ರಿಯೇಟೆಡ್ ಬೈ ಯುವರ್ ಡೈಲಿ ಥಾಟ್ಸ್, ಹ್ಯಾಬಿಟ್ಸ್ ಆ್ಯಂಡ್ ಚಾಯ್ಸಸ್. ಸೊ ನಿಮ್ಮ ಜೀವನ ನಿಮ್ಮ ಅಂಗೈಯಲ್ಲಿ ಅನ್ನೋ ಪದ ಇರುವಂತೆ, ಆ ಒಂದು ಲೈನ್ ಇರುವಂತೆ, ಸೊ ಎಫೆಕ್ಟಿವ್ ಆಗಿ ಮೀನಿಂಗ್ಫುಲ್ ಆಗಿರುವಂಥ ಲೈನ್ ಅಂತೆ ಇದು ಕೂಡ ನಿಮ್ಮ ಜೀವನ ನಿಮ್ಮ ಥಾಟ್ಸಿಂದ, ನಿಮ್ಮ ಹ್ಯಾಬಿಟ್ಸಿಂದ, ನೀವು ತಗೊಳ್ಳುವಂಥ ಚಾಯ್ಸಸ್, ಡಿಸಿಷನ್ಸಿಂದ ಕ್ರಿಯೇಟ್ ಮಾಡ್ಕೊಳ್ಬೋದು. ದ ಮೊಮೆಂಟ್ ಯು ಚೇಂಜ್ ಯುವರ್ ಇನ್ನರ್ ವರ್ಲ್ಡ್, ಯಾವಾಗ ನಿಮ್ಮ ಇನ್ನರ್ ವರ್ಲ್ಡ್ನ ನೀವು ಅಲೈನ್ ಮಾಡಿಕೊಂಡು ತಿಳ್ಕೊಳ್ತಿರೋ, ಅದನ್ನು ಟ್ರೈನ್ ಮಾಡ್ತಿರೋ, ವೆರಿ ಸಿಂಪಲ್, ಯುವರ್ ಟ್ರಾನ್ಸ್ಫಾರ್ಮೇಷನ್ ಬಿಗಿನ್ಸ್ ಫ್ರಮ್ ದೇರ್ ಇಟ್ ಸೆಲ್ಫ್. You remember always, your energy is your currency. And dear beautiful souls, if this video helped you, subscribe to the channel, like this video and comment transform below. If you are ready to go deeper into healing, mindset rewiring, personal transformation and energy alignment, explore our programs. We are offering Reiki healing, law of attraction, manifest like magic, chakra balancing, aura cleansing and alignment for abundant. Follow for more transformation lessons. Until next time, keep growing, keep healing and remember, your energy is your